ಫ್ರೆಶ್ ಆಗಿರುವಂತಹ ಈರುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ. ನೋಡಬಹುದು ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿ ಕೂಡ ಇದೆ. ನೋಡಬಹುದು ಎಷ್ಟು ಚೆನ್ನಾಗಿ ಡ್ರೈ ಆಗಿದ್ದಾವೆ ಅಂತ ಹೇಳಿಬಿಟ್ಟು. ಈ ಸೈಜಲ್ಲಿರುವಂತಹ ಈರುಳ್ಳಿಗೆ ಇವತ್ತು ಏನು ರೇಟ್ ಇರಬಹುದು ಅಂತ ಹೇಳಿ ನೋಡ್ತಾ ಹೋಗೋಣ. ಹಾಗೆಯೇ ಇವತ್ತಿನ ಅರೈವಲ್ಸ್ ಕೂಡ ಕಡಿಮೆ ಬಂದಿದೆ. ಹಾಗೆಯೇ ಮಹಾರಾಷ್ಟ್ರ ಈರುಳ್ಳಿಗೆ ಏನು ರೇಟ್ ಇದೆ ಮತ್ತು ಕರ್ನಾಟಕದ ಈರುಳ್ಳಿಗೆ ಏನು ರೇಟ್ ಇದೆ ಅಂತ ಹೇಳಿ ನಾನು ಮೆನ್ಷನ್ ಮಾಡಿದ್ದೀವಿ. ಅದ್ರ ಜೊತೆಗೆ ಸೈಜ್ ವೈಸ್ಗಳ ಮೇಲೇನು ಅಮೌಂಟ್ ಇಷ್ಟೆಲ್ಲ ಇದೆ ಅಂತ ಕೂಡ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಎಂಟು ತನಕ ನೋಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 25/6/2025 ಬುಧವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 14 ರೂಪಾಯಿ kg ಇದೆ, 1400 ರೂಪಾಯಿ ಆಗುತ್ತೆ. ಇದಕ್ಕೂ ಕೂಡ ನಿಮಗೆ 14 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1400 ರೂಪಾಯಿ ಆಗುತ್ತೆ. ನೋಡಬಹುದು ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ. ಇದು 16 ರೂಪಾಯಿಗೆ 1 kg ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 1600 ರೂಪಾಯಿ ಆಗುತ್ತೆ. ನೋಡಬಹುದು ಈ ಈರುಳ್ಳಿನ ನಿಮಗೆ ನೋಡಿದ್ರೆ ಗೊತ್ತಾಗತ್ತೆ ಸೊ ಎಷ್ಟು ಡ್ಯಾಮೇಜ್ ಇದ್ದಾವೆ ಮತ್ತು ಯಾವ ಕ್ವಾಲಿಟಿಲಿ ಇದೆ, ಯಾವ ಸೈಜಲ್ಲಿ ಇದೆ ಅಂತ ಹೇಳಿ ನೀವು ಚೆಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿಗೆ 16 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1600 ರೂಪಾಯಿ ಆಗುತ್ತೆ. ನೋಡಬಹುದು ಏನೇ ಒಂದು ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ನೀವು ಬೆಳೆದಿರುವಂತಹ ಬೆಳೆನ ಯಶವಂತಪುರಕ್ಕೆ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಇದು 17 ರೂಪಾಯಿ kg ಇದೆ, 1700 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ನೋಡಬಹುದು ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ. ನೋಡಬಹುದು ಸೊ ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 19 ರೂಪಾಯಿ kg ಇದೆ, 1900 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಗೆ. ನೋಡಬಹುದು ಫ್ರೆಶ್ ಆಗಿದ್ದಾವೆ ಈರುಳ್ಳಿ ಕೂಡ. ಸೈಜ್ನ ನೀವು ಗಮನಿಸಬೇಕಾಗತ್ತೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 17 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1700 ರೂಪಾಯಿ ಆಗುತ್ತೆ. ಸೊ ಯಾರೆಲ್ಲ ರೈತರು ಈ ವಿಡಿಯೋ ನೋಡ್ತಿದ್ದೀರೋ ನೀವು ಬೆಳೆದಿರುವಂತಹ ಬೆಳೆನ ನೀವು ಯಶವಂತಪುರಕ್ಕೆ ತಂದು ಮಾರಬೇಕಂತ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಫಸ್ಟ್ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಇದು 17 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1700 ರೂಪಾಯಿ ಆಗುತ್ತೆ. ಸೊ RMC ಕಡೆಯಿಂದ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದೆಲ್ಲ ಅಪ್ಲೈ ಆಗುತ್ತೆ. ಇದು 19 ರೂಪಾಯಿ kg ಇದೆ. ಇದು 18 ರೂಪಾಯಿ kg ಇದೆ, 1800 ರೂಪಾಯಿ ಆಗುತ್ತೆ. ಇದು ಕೂಡ 18 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1800 ರೂಪಾಯಿ ಆಗುತ್ತೆ. ಸೊ RMC ಕಡೆಯಿಂದ ನಿಮ್ಗೆ ಏನು ಸಿಗಬೇಕು ಸಿಗತ್ತೆ. ಇದು 18 ರೂಪಾಯಿ kg ಇದೆ, 1800 ರೂಪಾಯಿ ಆಗುತ್ತೆ. ಇದು 20 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 2000 ರುಪೀಸ್ ಆಗುತ್ತೆ. ಸೊ ನೀವು RMCಗೆ ತರೋದ್ರಿಂದ ಯಾವುದೇ ರೀತಿ ಮೋಸ ಹೋಗಲ್ಲ. ಇದು 20 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 2000 ರುಪೀಸ್ ಇದೆ. ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ಈರುಳ್ಳಿ ವಿಡಿಯೋ ಆಗಿದೆ. ಹಾಗೆಯೇ ಇವತ್ತಿನ ಡೇಟಲ್ಲಿ ಇರುವಂತಹ ವಿಡಿಯೋ ಇದಾಗಿದೆ. ಇದು 21 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 2100 ರುಪೀಸ್ ಆಗುತ್ತೆ. ನೋಡಬಹುದು ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ. ಹಾಗೆಯೇ ಚೆನ್ನಾಗಿ ಡ್ರೈ ಆಗಿದ್ದಾವೆ. ಸೈಜ್ಗಳನ್ನ ನೀವು ಗಮನಿಸಬೇಕಾಗತ್ತೆ. ಇವಾಗ ನೀವು ನೋಡ್ತಿರುವಂತಹ ಈರುಳ್ಳಿಗೆ 21 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 2100 ರುಪೀಸ್ ಆಗುತ್ತೆ. ನೋಡ್ಕೊಳ್ಳಿ ನೀವು ಸೈಜ್ ವೈಸ್ಗಳನ್ನ ನೋಡ್ಕೊಳ್ಳಿ. ಇದು ನೋಡಬಹುದು ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಮತ್ತು ಎಷ್ಟು ಬಿಗ್ ಸೈಜಲ್ಲಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿಗೆ 22 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 2200 ರುಪೀಸ್ ಆಗುತ್ತೆ. ನೋಡಬಹುದು ಇದು ಕೂಡ ಬಿಗ್ ಸೈಜಲ್ಲೇ ಇದೆ. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ. ನೋಡ್ಬೋದು ಏನೇ ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬೋದು. ಹಾಗೆಯೇ ರೈತರು ನೋಡ್ತಿರುವಂಥ ರೈತರು ಕೂಡ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಇದು ಕೂಡ 22 ರೂಪಾಯಿಗೆ 1 kg ಈರುಳ್ಳಿ ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 2200 ರುಪೀಸ್ ಆಗುತ್ತೆ. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ 22 ರೂಪಾಯಿಗೂ ಈರುಳ್ಳಿ ಇದೆ. ನೋಡಬಹುದು ಅದು ಕೂಡ ಚೆನ್ನಾಗಿ ಡ್ರೈ ಆಗಿದೆ. ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 22 ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ನೋಡಬಹುದು ಇದಿಷ್ಟಿನ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು. ಇವತ್ತು ನಿಮಗೆ 15, 16, 17 ರೂಪಾಯಿಂದ ಶುರುವಾಗಿರೋದು 20, 22 ರೂಪಾಯಿ ತನಕ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟು. ರೈತರು ನೀವು ಬೆಳೆದಿರುವಂತಹ ಬೆಳೆನ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದರೆ ನಿಮಗೆ ಯಶವಂತಪುರ ಮಾರ್ಕೆಟ್ನಲ್ಲಿ ಒಂದು ಒಳ್ಳೆ ರೇಟು ಸಿಗತ್ತೆ ಅಂತ ಹೇಳ್ಬಹುದು. ಇವಾಗ ನಾವು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ನೋಡ್ತಾ ಹೋಗೋಣ. ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು 37,408 ಬ್ಯಾಗ್ಸ್ ಬಂದಿದೆ. 125 ವೆಹಿಕಲ್ಸ್ ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದಿದೆ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿ. ಏನೇ ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಬೋದು. ಸೊ ಈ ವಿಡಿಯೋಯಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಈರುಳ್ಳಿಗೆ ಏನು ರೇಟ್ ಇದೆ ಅಂತ ಹೇಳಿ ನಾವು ಚೆಕ್ ಮಾಡ್ತಾ ಹೋಗೋಣ. ಬೆಸ್ಟ್ ಕ್ವಾಲಿಟಿ ಸೈಜಲ್ಲಿರುವಂಥ ಅಂದರೆ ಚೆನ್ನಾಗಿ ಡ್ರೈ ಆಗಿರಬೇಕು, ಡಬಲ್ ಪತ್ತಿ ಇರಬೇಕು, ಡ್ಯಾಮೇಜ್ ಇರಬಾರ್ದು. ಈ ಎಲ್ಲ ಕ್ವಾಲಿಟಿಗಳನ್ನ ಹೊಂದಿದರೆ 1800 ರೂಪಾಯಿಂದ 2500 ರೂಪಾಯಿ ತನಕ ನಡೀತಾ ಇದೆ. 18 ರೂಪಾಯಿಂದ 25 ರೂಪಾಯಿ ತನಕ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಾ ಇದೆ. ಹಾಗೆಯೇ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 2000 ರೂಪಾಯಿಂದ
200 ರೂಪಾಯಿ ತನಕ ನಡೀತಾ ಇದೆ. ಮುಕ್ಕಾಲು 1800 ರೂಪಾಯಿಂದ 2000 ರೂಪಾಯಿ ತನಕ ನಡೀತಾ ಇದೆ. ಮೀಡಿಯಮು 1600 ರೂಪಾಯಿಂದ 1700 ರೂಪಾಯಿ ತನಕ ನಡೀತಾ ಇದೆ. ಗೋಲ್ಟ 1300 ರೂಪಾಯಿಂದ 1400 ರೂಪಾಯಿ ತನಕ ನಡೀತಾ ಇದೆ. ಗೋಲ್ಡ್ ಟೀ 1100 ರೂಪಾಯಿಂದ 1200 ರೂಪಾಯಿ ತನಕ ನಡೀತಾ ಇದೆ. ಹಾಗೆಯೇ ಮಿಕ್ಸ್ ತಂದಿರುವಂತಹ ಎಲ್ಲ ಕ್ವಾಲಿಟಿಗೆ 500 ರೂಪಾಯಿಂದ 1300 ರೂಪಾಯಿ ತನಕ ನಡೀತಾ ಇದೆ. ಅದರಲ್ಲಿ ಬಿಜಾಪುರದ ಈರುಳ್ಳಿಗೆ 800 ರೂಪಾಯಿಂದ 2000 ರೂಪಾಯಿ ತನಕ ನಡೀತಾ ಇದೆ. ಬೀಡ್ ಈರುಳ್ಳಿಗೆ 1200 ರೂಪಾಯಿಂದ 2400 ರೂಪಾಯಿ ತನಕ ನಡೀತಾ ಇದೆ. ನಗರ್ ಈರುಳ್ಳಿಗೆ 1200 ರೂಪಾಯಿಂದ 2500 ರೂಪಾಯಿ ತನಕ ನಡೀತಾ ಇದೆ. ಸಂಗಮ್ನೇರ್ ಈರುಳ್ಳಿಗೆ 1500 ರೂಪಾಯಿಂದ 2300 ರೂಪಾಯಿ ತನಕ ನಡೀತಾ ಇದೆ. ನಾಸಿಕ್ ಕ್ವಾಲಿಟಿ ಈರುಳ್ಳಿಗೆ 1600 ರೂಪಾಯಿಂದ 1800 ರೂಪಾಯಿ ತನಕ ನಡೀತಾ ಇದೆ. ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಸೈಜ್ ವೈಸ್ಗಳ ಮೇಲೆ ಇರುವಂತಹ ರೇಟು ಇದಾಗಿದೆ. ಸೊ ಈ ವಿಡಿಯೋಯಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಈ ವಿಡಿಯೋ ನೋಡ್ತಾ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಮರಿಬೇಡಿ. ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ, ಆದಷ್ಟು ರೈತರಿಗೆ ಶೇರ್ ಮಾಡಿ. ಯಾಕಂದರೆ ಈ ವಿಡಿಯೋ ಒಂದಿಷ್ಟು ಜನಕ್ಕೆ ಹೋಗೋದ್ರಿಂದ ಅವರು ಕೂಡ ಬೇರೆ ಯಾವುದೋ ಮಾರ್ಕೆಟಿಗೆ ತೊಗೊಂಡು ಹೋಗಿ ಕೊಟ್ಟು ಮೋಸ ಆಗೋದು ತಪ್ಪತ್ತೆ ಅಂತ ಹೇಳಿಬಿಟ್ಟು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟಿಗೆ ಬರೋದ್ರಿಂದ ನಿಮಗೆ ಒಂದು ಒಳ್ಳೆ ರೇಟೇ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ 25 ರೂಪೀಸ್ ತನಕ ಟಾಪ್ ರೇಟ್ ನಡೀತಾ ಇದೆ. ನೋಡಿಕೊಂಡು ನೀವು ಚೆಕ್ ಮಾಡಿಕೊಂಡು ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ನೆಕ್ಸ್ಟ್ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಲ್ಲಿವರೆಗೂ ಯಾರೆಲ್ಲ ನೋಡಿದ್ರು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.